ಏನಿಂದು ಕನ್ನಡ ಪರ ಹೋರಾಟಗಾರರ ಹಾಗೂ ಕನ್ನಡ ಸಂಘಟನೆಗಳ ಒಕ್ಕೂಟದ ಕಾರ್ಮಿಕರ ಒಕ್ಕೂಟದ ಅಧ್ಯಕ್ಷರಾದಂತಹ ಬಾಬಣ್ಣರವರ ಅಧ್ಯಕ್ಷತೆಯಲ್ಲಿ ಹಾಗೂ ಸಂಸ್ಥಾಪಕರಾದ ಕನ್ನಡಾಂಬೆಯ ಮಂಜಣ್ಣವರವರ ಇವತ್ತು ಏನು ನಾವು ಸಮರ್ಪಕವಾಗಿ ಅಡುಗೆಯನ್ನಿಲ್ಲ ಎಂದಿನಂತೆ ಒಂದು ನಿಗದಿತ ಬೆಲೆಗೆ ಪೂರೈಕೆ ಮಾಡಬೇಕು ಅಂತ ಒತ್ತಾಯಿಸಿ ಒಂದು ಸರ್ಕಾರದ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತೇವೆ. ಒಂದು ಹೋರಾಟ ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡಕ್ಕೂ ಮುಟ್ಟಬೇಕು. ಏಕೆಂದರೆ ಇವತ್ತು ನಮ್ಮ ಒಂದು ದೇಶದಲ್ಲಿ ಯಾವ ಸ್ಥಿತಿಯಾಗಿದೆ ಅಂದರೆ ಏನೇ ತೊಂದರೆ ಆದರೂ ಅದು ಜನಸಾಮಾನ್ಯರ ಮೇಲೆ ಹೊಡೆತ ಬೀಳೋಂಥ ಒಂದು ಕೆಲಸಗಳಾಗ್ತವೆ. ಇವತ್ತು ಐಷಾರಾಮಿ ಜೀವನ ಮಾಡ್ಕೊಂಡೇ ಹೋಗ್ತಿದ್ದಾರೆ. ಇಲ್ಲಿ ನಮ್ಮ ಬಡವರು ಕೂಲಿ ಕಾರ್ಮಿಕರು ಏನಿದ್ದಾರೆ ಪ್ರತಿನಿತ್ಯ ಅವರ ಒಂದು ಕಣ್ಣೀರಲ್ಲಿ ಜೀವನ ಮಾಡೋಂಥ ಒಂದು ಸ್ಥಿತಿಗೆ ನಮ್ಮ ಸರ್ಕಾರಗಳು ತಗೊಂಡಿದೆ. ಇವತ್ತು ನಮ್ಮ ಇರಾನ್ ಮತ್ತು ಆ ಒಂದು ಪಾಶ್ಚಾತ್ಯ ದೇಶಗಳೇನಿದೆ ಅಲ್ಲಿ ಒಂದು ಯುದ್ಧದ ಒಂದು ಸಂದರ್ಭ, ಆ ಒಂದು ಯುದ್ಧದ ಒಂದು ಸಂದರ್ಭನ ಇಟ್ಕೊಂಡು ನಮ್ಮ ಒಂದು ದೇಶದಲ್ಲಿ ಈ ಗ್ಯಾಸ್ ಏಜೆನ್ಸಿ ಅನ್ನೋರು ಅದನ್ನು ನಮ್ಮ ಒಂದು ಜನಗಳ ಮೇಲೆ ಯಾವ ರೀತಿ ಹೊಡೆತ ಬೀಳೋ ರೀತಿ ಮಾಡಿದ್ದಾರೆ ಅಂದರೆ ಕಾಳ ಸಂತೆನಲ್ಲಿ ಅದನ್ನು 10 ಪಟ್ಟು ಮಾರಾಟ ಮಾಡೋಂಥ ಮಟ್ಟಕ್ಕೆ ಬಂದಿದ್ದಾರೆ. ಇದೆಲ್ಲ ಆಗ್ತಾಯಿದ್ರು ನಮ್ಮ ಸರ್ಕಾರಗಳು ಏಕೆ ಇವರ ಮೇಲೆ ಒಂದು ಕ್ರಮ ತಗೊಳ್ತಾ ಇಲ್ಲ ಅನ್ನೋದು ಇನ್ನೂ ನಾವು ಯೋಚನೆ ಮಾಡಬೇಕಾಗುತ್ತೆ. ಯಾಕಂದರೆ ಇವತ್ತು ಇಂಥ ಒಂದು ತುರ್ತು ಸಂದರ್ಭಗಳಲ್ಲಿ ಇಂಥ ಒಂದು ತುರ್ತು ಪರಿಸ್ಥಿತಿ ಯಾವಾಗ ಉದ್ಭವ ಆಗುತ್ತೋ ಆವಾಗ ನಮ್ಮ ಸರ್ಕಾರಗಳು ಮಧ್ಯಪ್ರವೇಶ ಮಾಡಬೇಕು. ಸರ್ಕಾರಗಳು ಮಧ್ಯಪ್ರವೇಶ ಮಾಡಿ ಜನಗಳಿಗಾಗ ತೊಂದರೆನ ನಿವಾರಿಸುವಂಥ ಕೆಲಸಗಳು ಮಾಡಬೇಕು. ಇವತ್ತು ನಮ್ಮ ಸರ್ಕಾರಗಳು ಮತ್ತು ನಮ್ಮ ರಾಜಕೀಯದವರು ಏನು ಮಾಡ್ತೀವಿ ಅಂದರೆ ನನಗೆ ಸಂಬಳ ಇಲ್ಲ ಜಾಸ್ತಿ ಮಾಡಿ ಅಂತಾರೆ.